ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಅಪ್ಪಾಜಿ ಅಕ್ಷರ ಪಾಠಶಾಲೆಗೆ ಸ್ವಾಗತ. ಈ ದಿನ ನಾನು ನಿಮ್ಮೊಂದಿಗಿದ್ದೇನೆ. CTT ಎಕ್ಸಾಮ್ ಸಿಟಿ ಇಂಟಿಮೇಷನ್ನ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಫೆಬ್ರವರಿ 2026ರಂದು ನಡೀತಕ್ಕಂಥ ಎಕ್ಸಾಮಿಗೆ ಅಡ್ವಾನ್ಸ್ ಇನ್ಫಾರ್ಮೇಷನ್ ಫಾರ್ ಅಲಾಟ್ಮೆಂಟ್ ಆಫ್ ಸೆಂಟರ್ ಸಿಟಿ ಟು ದ ಅಪ್ಲಿಕೆಂಟ್. ಕೇವಲ ಎಕ್ಸಾಮ್ ನಡೀತಕ್ಕಂಥ ಸಿಟಿಗಳನ್ನು ಸೆಂಟ್ರಲ್ TET ಬೋರ್ಡ್ ಕಡೆಯಿಂದ ಹೊರಡಿಸಿದ್ದು. ಅದನ್ನು ನಾವು ಮೊಬೈಲ್ನಲ್ಲಿಯೇ ಕುಳಿತಲ್ಲಿಯೇ ನಾವು ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಇದೇ ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಬೆಲ್ ಐಕನನ್ನು ಒತ್ತೋದ್ರ ಮೂಲಕ ತಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ, ಈಗ ನಾವು ಯಾವ ರೀತಿಯಾಗಿ CTT ಎಕ್ಸಾಮ್ ಸಿಟಿ ಇನ್ಫಾರ್ಮೇಷನ್ ಇಂಟಿಮೇಷನ್ನ ತಿಳ್ಕೊಳ್ಳೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನಲ್ಲಿ ಅಥವಾ ಗೂಗಲ್ ಬ್ರೌಸರ್ನಲ್ಲಿ ನೀವು CTT ಅಂತ ಟೈಪ್ ಮಾಡಿದ ನಂತರ CTT ವೆಬ್ಸೈಟ್ ಓಪನ್ ಆಗ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಸೈಟ್ ಓಪನ್ ಆಗ್ತದೆ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿದನ್ನು ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಗೆ ನಿಮಗೆ ವ್ಯೂ ಡೇಟ್ ಆ್ಯಂಡ್ ಸಿಟಿ ಫಾರ್ CTT ಫೆಬ್ರವರಿ 2026 ಅಂತೇಳಿ ಬಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಾಗಿನ್ ಒಂದು ಬರ್ತದೆ. ಲಾಗಿನ್ ಥ್ರೂ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪಾಸ್ವರ್ಡ್. ಲಾಗಿನ್ ಯೂಸರ್ ID ಮತ್ತು ಪಾಸ್ವರ್ಡನ್ನು ಟೈಪ್ ಮಾಡಿ ಕೆಳಗಡೆ ಕ್ಯಾಪ್ಚಾ ಎಂಟ್ರಿ ಮಾಡೋದ್ರ ಮೂಲಕ ನೀವು ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ಈ ಥರನಾಗಿ ಅಡ್ವಾನ್ಸ್ ಇನ್ಫಾರ್ಮೇಷನ್ ಫಾರ್ ಅಲಾಟ್ಮೆಂಟ್ ಸಿಟಿ ಆಫ್ ಎಕ್ಸಾಮಿನೇಷನ್ ಟು ದ ಅಪ್ಲಿಕೆಂಟ್ ಅಂತೇಳಿ ಈ ರೀತಿಯಾಗಿ ನಿಮ್ಗೆ ಬರ್ತದೆ. ಇಲ್ಲಿ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಡೇಟ್ ಆಫ್ ದಿ ಎಕ್ಸಾಮಿನೇಷನನ್ನು ನೋಡ್ಕೊಳ್ಬೋದು. ಅದ್ರ ಜೊತೆಗೆ ಸ್ಟೇಟ್ ಆಫ್ ಎಕ್ಸಾಮಿನೇಷನ್ ನೀವು ನೋಡ್ಕೊಳ್ಬೋದು. ದಿಸ್ ಈಸ್ ನಾಟ್ ದ ಅಡ್ಮಿಟ್ ಕಾರ್ಡ್ ಫಾರ್ ದ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೂಚನೆಯನ್ನು. ಇದು ಅಡ್ಮಿಟ್ ಕಾರ್ಡ್ ಅಲ್ಲ, ಕೇವಲ ಸಿಟಿ ಇಂಟಿಮೇಷನ್ ಲೆಟರ್ ಆಗಿಬಿಟ್ಟು. ಹಾಗಾಗಿ ಎಕ್ಸಾಮ್ ಇನ್ನು 2 ಅಥವಾ 3 ದಿನಗಳ ಮುಂಚೆ ನಿಮಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಅವಕಾಶವನ್ನು ಒದಗಿಸಲಾಗ್ತದೆ. ಅಡ್ಮಿಟ್ ಕಾರ್ಡ್ ಬಿಟ್ಟ ತಕ್ಷಣ ಇನ್ನಿತರೆ ಮಾಹಿತಿಗಾಗಿ CTTಗೆ ಸಂಬಂಧಿಸಿದಂಥ ಉಪಯುಕ್ತ ಮಾಹಿತಿಗಾಗಿ ಅಪ್ಪಾಜಿ ಅಕ್ಷರ ಪಾಠಶಾಲೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮವರೊಂದಿಗೆ ಹಂಚ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮಾಹಿತಿ ಉಪಯುಕ್ತವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಇನ್ನಿತರಿಗೆ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.